ಮಾಲ್ಗುಡಿ ಡೇಸ್ ಏನು ಈ ಸ್ವಾಮಿ ಅನ್ನೋ ಮೂವಿಗೆ ಅಂತಾರಾಷ್ಟ್ರೀಯ ಅವಾರ್ಡ್ ಫಸ್ಟ್ ಬಂತು, ಆಮೇಲೆ ನ್ಯಾಷನಲ್ ಅವಾರ್ಡ್, ಪ್ರೆಸಿಡೆಂಟ್ ಅವಾರ್ಡ್ ಬಂತು. ಸೊ ಫಸ್ಟ್ ಬಂದಿದ್ದು ಎಕ್ಸ್ಟ್ರಾ ಸ್ಪೆಷಲ್ ನನಗೆ ಯಾಕಿದೆ ಅಂದ್ರೆ, ಭುವನೇಶ್ವರಲ್ಲಿ ಇಂಡಿಯನ್ ಇಂಟರ್ನ್ಯಾಷನಲ್ ಫಿಲ್ಮ್ ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲ್ ನಡೀತಿತ್ತು. ಅದರಲ್ಲಿ ಅಪ್ಪು ಸರ್, ನಮ್ಮ ಡಿಯರ್ ಪುನೀತ್ ರಾಜ್ಕುಮಾರ್ ಸರ್, ಅವರಾಗ ಬೆಟ್ಟದ ಹೂವು ನಾನ್ ಕಾಂಪಿಟ್ ಸೆಕ್ಷನ್ ಅಲ್ಲಿ ಅದು ಭಾಗವಹಿಸ್ತಾ ಇದ್ರು. ನಂದು ಸ್ವಾಮಿ ಇದು ಕಾಂಪಿಟೇಷನ್ ಸೆಕ್ಷನ್ ಅಲ್ಲಿ. ಸೊ ಫಸ್ಟ್ ಡೇ ನಾವು ಇಬ್ರು ಬೇರೆ ಬೇರೆ ಹೋಟ್ಲಲ್ಲಿ ರೂಮಲ್ಲಿ ಇದ್ವಿ. ನಾನು ಅಲ್ಲಿ ಇದೀನಿ ಅಂತ ಗೊತ್ತಾಗಿದ ತಕ್ಷಣ ಅಪ್ಪು ಇಮಿಡಿಯೇಟ್ ಆಗಿ ಬೇರೆ ಕಡೆ ಎಲ್ಲರೂ ನಮ್ಮ ಜೊತೆ ಇರ್ಬೇಕು, ನಮ್ಮ ಹೋಟ್ಲಲ್ಲಿ. ಸೊ ರೂಮ್ ಶಿಫ್ಟ್ ಮಾಡ್ಬಿಟ್ಟು ಅವ್ರ ಜೊತೆ ಒಂದು 14 ದಿನ ನಾನು ಟೈಮ್ ಕಳೆದಿದ್ದ ಕಾಲ. ಸೊ ಎಕ್ಸ್ಟ್ರಾರ್ಡಿನರಿ ಒಂದು ಅಂದ್ರೆ ಮರೆಯಲಾಗದ ಒಂದು ನೆನಪುಗಳು. ನಾವು ಜೊತೆಗೆಲ್ಲ ಹೋಗಿದ್ದು, ಏನೇನೋ ತಿನ್ಕೊಂಡ್ ಬಂದ್ವಿ, ಏನೇನೋ ಮಾಡಿದ್ವಿ, ಅದೆಲ್ಲ ನೆನಪುಗಳು. ಜೊತೆಗೆಲ್ಲ ಅಪ್ಪು ಅವರು ಇದ್ದ ಟೈಮಿಗೆ ನನಗೆ ಅವಾರ್ಡ್ ಬಂದು ನಾನು ತಗೊಂಡ್ ಬಂದಾಗ ನನ್ನ ಫ್ಯಾಮಿಲಿ ಇರ್ಲಿಲ್ಲ, ಯಾರು ಇರ್ಲಿಲ್ಲ ನಮ್ಮ ಟೀಮಿಂದ. ನನಗಿದ್ದಿದ್ದು ಅಪ್ಪು. ಅವರೇ ತಪ್ಕೊಂಡು ನನ್ನ ಎತ್ಕೊಂಡು ಹಿಂಗೆಲ್ಲ ಕಿರ್ಚಾಡಿ ಎಂಜಾಯ್ ಮಾಡಿದ್ದು ಅವರು. ಸೊ ಅದು ಎಕ್ಸ್ಟ್ರಾ ಸ್ಪೆಷಲ್ ನನಗೆ. ನೆಕ್ಸ್ಟ್ ಆಫ್ ಕೋರ್ಸ್ ಪ್ರೆಸಿಡೆಂಟ್ ಅವಾರ್ಡ್ ಅಥವಾ ನ್ಯಾಷನಲ್ ಅವಾರ್ಡ್ ಬಂದಾಗ ಅದ್ರದ್ದು ಫೀಲಿಂಗು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿವರೆಗೂ ನನಗೆ ರಿಯಲೈಸೇಷನ್ ಇಲ್ಲ. ಇವತ್ತಾದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮು ಅದು ಇದೆಲ್ಲ ಇದೆ, ಎಲ್ಲ ಗೊತ್ತುಪಡಿಸ್ಬಿಡುತ್ತೆ ನಿಮ್ಮ ಇದು. ಅವತ್ತಿಗೆ ಏನು ಅಂದ್ರೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಫ್ರಂಟ್ ಪೇಜ್ ಅಲ್ಲಿ ಒಂದು ಆರ್ಟಿಕಲ್ ಬಂತು ಅಂದ್ರೆ ಕಟ್ ಮಾಡಿ ಎಲ್ಲ ಇಟ್ಕೊಂಡು ನಮ್ಮ ತಂದೆ ಇನ್ನೂ ಇಟ್ಟಿದ್ದಾರೆ, ಇಲ್ಲ ಒಳಗಡೆ ಇರಬೇಕು. ಸೊ ಅದು ಇಟ್ಟಿದ್ರು. ಬಟ್ ಆ ಡೆಲ್ಲಿಗೆ ಹೋಗಿ ಆ ಒಂದು ಪ್ರೋಟೋಕಾಲ್, ಶಂಕರ್ನಾಗ್ ಸರ್ ಇದ್ದಾರೆ ಈ ಕಡೆ. ಅದೇ ನನ್ನ ಲಕ್ಕಿಗೆ ಆ ಟೈಮ್ಗೆನೆ ಅದೇ ಇಯರ್ ನಮ್ಮ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು ರಾಜ್ ಕಪೂರ್ ಅವ್ರಿಗೆ ಸಿಕ್ತು, ವೆಂಕಟರಾಮನ್ ಸರ್ ಪ್ರೆಸಿಡೆಂಟ್, ಕಮಲ್ ಹಾಸನ್ ಅವ್ರಿಗೆ ಬೆಸ್ಟ್ ಹೀರೋ ಆಗಿ ಸಿಕ್ತು. ಸೊ ಇವರೆಲ್ಲ ಇವ್ರ ಜೊತೆ ಅದು ತಗೊಂಡಿದ್ದು ಅವತ್ತಿಗೆ ಸ್ವಲ್ಪ ಅದು ತಲೆಗೆ ಹೋಯ್ತು. ಓಕೆ, ಏನೋ ಒಂದು ಚೆನ್ನಾಗಿ ಮಾಡಿದೀನಿ ಲೈಫಲ್ಲಿ, ಏನೋ ಒಂದು ಅಚೀವ್ ಮಾಡಿದೀನಿ. ಈಗ ನಿಮ್ಗೆ ಈ ಮಾಲ್ಗುಡಿಸಲ್ಲಿ ಹಿಂದಿ ಮತ್ತೆ ಇಂಗ್ಲಿಷ್ ಸಂಭಾಷಣೆ ಸೇಮ್ ಒಂದೇ ಟೈಮ್ ಡಬ್ಬಿಂಗ್ ಮಾಡ್ಬೇಕಾಗಿತ್ತು. ಡಬ್ಬಿಂಗ್ ಇಲ್ಲ, ಪ್ರತಿಯೊಂದು ಶೂಟ್ ಮಾಡ್ಬೇಕಾಗಿತ್ತು. ಸೊ ಹಿಂದಿ ಅದಾದ್ಮೇಲೆ ಡಬ್ಬಿಂಗ್ ಮಾಡ್ಬೇಕು. ನೀವು ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಒಂದ್ ಸೀನ್ ಅಟ್ ಟೈಮ್, ಒಂದ್ ಡೈಲಾಗ್ ಅಟ್ ಟೈಮ್. ಮಿಕ್ಕಿದ್ದೆಲ್ಲ ಓದ್ಕೊಂಡು ಈ ಶಾರ್ಟ್ ಅಲ್ಲಿ ಈ ಲೈನ್ ಏನಿದೆ ಫಸ್ಟ್ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಹಿಂದಿಲಿ ಒಂದ್ 2 ಸತಿ ಬಾಯ್ಪಾಠ ಮಾಡ್ಕೊಳ್ಳೋದು, ಪಾಸ್ ಇದು ಎಲ್ಲಿದೆ ಅಂತ ಅರ್ಥ. ಅದು ಗೊತ್ತಾದ್ಮೇಲೆ ಪುಣ್ಯಕ್ಕೆ ಸಂಸ್ಕೃತ ಬೇಸ್ ಇರೋದ್ರಿಂದ ಗ್ರಾಮರ್ ಎಲ್ಲ ಸೇಮ್ ಇತ್ತು. ಸೊ ಒಂದ್ ಎರಡು ವಾರದಲ್ಲಿ ಒಂದ್ ಲೆವೆಲ್ ಕಂಟ್ರೋಲ್ ಬಂತು. ಅದಾದ್ಮೇಲೆ ಇವಾಗ ಹಿಂದಿ ಫ್ಲೂಯೆಂಟ್ ಮಾತಾಡ್ತೀವಿ. ಫ್ಲೂಯೆಂಟ್ ಅಲ್ಲ ಅನ್ನಕ್ಕಾಗಲ್ಲ, ಹಿಂದಿ ಕೇಳಿದವ್ರು ತುಂಬಾ ಬೈಕೊಳ್ತಾರೆ. ನನ್ನ ಪ್ರಕಾರ ಹಿಂದಿ ನನಗ್ ಗೊತ್ತಿರೋಷ್ಟು ಚೆನ್ನಾಗಿ ಮಾತಾಡ್ತಾರೆ. ಶಂಕರ್ನಾಗ್ ಸರ್ ನಿಮ್ ಏನಂತ ಕರಿತಿದ್ರಿ? ಶಂಕರ್ ಅಂಕಲ್. ಸೊ ನಿಮಗೂ ಅವ್ರಿಗೂ ಇರುವಂತಹ ಒಡನಾಟ ಎಲ್ಲರಿಗೂ ಗೊತ್ತಿದೆ. ವಿಶೇಷವಾಗಿ ನೀವು ಎಮೋಷನಲಿ ಯಾವ ವಿಚಾರಕ್ಕೆ ಕನೆಕ್ಟ್ ಆಗಿದ್ದೀರಿ ಸರ್? ಅವ್ರದ್ದು ಒಂದು ಯುನೀಕ್ ಒಂದು ವ್ಯಕ್ತಿತ್ವ ಏನಂತಂದ್ರೆ, ಬೇರೆ ಅವರ ಜೊತೆ ಅವರ ಬ್ಯಾಂಡ್ ವಿಡ್ತ್, ಅವರ ವೇವ್ ಲೆಂತ್, ಅವರದೇ ರೀತಿಯಾದ ಇದರಲ್ಲಿ ಕನೆಕ್ಟ್ ಆಗೋದು. ಸೊ ನಾನು ಎಷ್ಟೋ ಜನ ಶಂಕರ್ನಾಗ್ ಸರ್ ಅವರ ಕ್ಲೋಸ್ ಫ್ರೆಂಡ್ ಆಗ್ಲಿ, ಅವರ ಜೊತೆ ಇದ್ದವ್ರ ಜೊತೆ ಮೀಟ್ ಮಾಡಿದ್ದೀನಿ. ಅವರ ಜೊತೆ ಶಂಕರ್ನಾಗ್ ಅವ್ರ ಬಗ್ಗೆ ನಾವು ಮಾತಾಡ್ಕೊಂಡಿದೀವಿ. ಬಟ್ ಅವ್ರು ಹೇಳೋ ಶಂಕರ್ನಾಗ್ ಅವರೇ ಬೇರೆ ತರ ಇರ್ತಾರೆ, ನಾನು ಹೇಳೋ ಶಂಕರ್ನಾಗ್ ಅವರೇ ಬೇರೆ ತರ ಇರ್ತಾರೆ. ನಮ್ಗೇನೆ ಆಶ್ಚರ್ಯ ಆಗುತ್ತೆ, ನಿಮ್ ಜೊತೆ ಆ ತರ ಇದ್ರ, ನಿಮ್ ಜೊತೆ ಈ ತರ ಇದ್ರ ಅಂತ. ಸೊ ಅವ್ರದ್ದೊಂದು ಎಕ್ಸ್ಟ್ರಾರ್ಡಿನರಿ ಎಬಿಲಿಟಿ ಇತ್ತು ನನಗೆ. ನಾನು ಎಷ್ಟೇ ವಯಸ್ಸಲ್ಲಿ ಚಿಕ್ಕವನಾದ್ರೂ ತುಂಬಾ ಜನ ಕೇಳ್ತಾರೆ, ಅವರು ಒಂದು ತಂದೆ ಸ್ಥಾನದಲ್ಲಿ ಗಾಡ್ ಫಾದರ್. ಇಲ್ಲ, ಆತರ ಇರ್ಲಿಲ್ಲ ಅವರು. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಒಂದು ಹೆಮ್ಮೆಯಾಗೂ ಹೇಳ್ತೀನಿ, ಒಂದು ಪ್ರೀತಿಯಲ್ಲೂ ಹೇಳ್ತಾ ಇದ್ದೀನಿ. ಆತರ ಇದ್ಬಿಟ್ಟಿದ್ರೆ ನಾನು ಅಷ್ಟು ಕ್ಲೋಸ್ ಆಗ್ತಾ ಇರಲ್ವ ಏನೋ. ಅಷ್ಟು ಇದ್ರೆ ಅವರು ಒಂಥರ ಗೈಡೆನ್ಸು, ಇನ್ಸ್ಟ್ರಕ್ಟರ್, ಅಡ್ವೈಸರ್ ಆ ಸ್ಥಾನ ಕೊಟ್ಟೋಗಿರೋರು. ಅವ್ರು ಆ ಸ್ಥಾನದಲ್ಲಿ ಇರ್ತಾರೆ. ಒಬ್ಬ ಓಲ್ಡರ್ ಫ್ರೆಂಡ್ ಆಗಿರ್ತಾರೆ. ಸೊ ನನಗೆ ನನ್ನ ಭಾಷೆಯಲ್ಲಿ ಅರ್ಥ ಮಾಡಿಸ್ತಾ ಇದ್ರು, ನನಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾ ಇದ್ರು. ಅವ್ರನ್ನ ನಾನು ಏನು ಪ್ರಶ್ನೆ ಕೇಳಬಾರ್ದು, ಅಥವಾ ನಾನು ಒಬ್ಬ ಚೈಲ್ಡ್ ಆಕ್ಟರ್, ಅವ್ರದ್ದು ಅಷ್ಟು ಆಲ್ರೆಡಿ ಅಷ್ಟು ಅಚೀವ್ ಮಾಡಿರೋ ಡೈರೆಕ್ಟರ್ ಅಥವಾ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಲ್ಲೆಲ್ಲ ಪಂಡ್ಯ ಅಂದ್ರೆ ಒಂದು ಎಕ್ಸ್ಟ್ರಾರ್ಡಿನರಿ ಅಚೀವ್ ಮಾಡಿರೋಂಥ ಆಕ್ಟ್ರು, ಹೀರೋ, ಅದೆಲ್ಲ ಯಾವತ್ತೂ ಅವರು ಆತರ ಕಣ್ಣಿಗೆ ಕಾಣಿಸ್ಲಿಲ್ಲ. ಸೊ ನನ್ನ ಪಾತ್ರದ ಬಗ್ಗೆ ಏನೋ ಡೌಟ್ ಇದ್ರೆ, ಅಥವಾ ಬೇರೆ ಯಾವ್ದು ನನಗೆ ಸಂಬಂಧ ಇಲ್ದಿರೋ ಆ ಸೀನ್ ಬಗ್ಗೆನೂ ನಾನು ಏನಾದ್ರು ಹೋಗಿ ಡೌಟ್ ಹೇಳಿದ್ರೆ, ಅಷ್ಟೇ ಪೇಷನ್ಸ್ ಇಂದ ನನ್ನ ಸೈಡ್ ಕೂರಿಸ್ಕೊಂಡು, ಇಲ್ಲ ಮಂಜು ಇದು ಯಾಕೆ ಈ ತರ ಅಂತಂದ್ರೆ ಈ ತರ ನೀನ್ ಹೇಳೋದು ಒಂದು ಕರೆಕ್ಟ್ ಇದೆ, ಬಟ್ ಈ ರೀಸನ್ಗೆ ಅದವನು ಮಾಡಲ್ಲ. ಸ್ವಾಮಿ ಪಾತ್ರ ಒಂದು ಸೀನ್ ಅಲ್ಲಿ ಎದುರುತ್ತರ ಕೊಡ್ತಾನೆ ಟೀಚರ್ಗೆ, ಬೈತಾನೆ ಯಾವ್ದೋ ಒಂದು ವಿಚಾರಕ್ಕೆ, ಏನೋ ರಿಲಿಜನ್ ಬಗ್ಗೆ ಏನೋ ಮಾತಾಡಿದಾಗ ಅವ್ನು ಬೈತಾನೆ. ಅಂಡ್ ಇದು ಸ್ವಲ್ಪ ಕಾಂಟ್ರಡಿಕ್ಟರಿ ಇದೆ. ಸ್ವಾಮಿ ಯಾವಾಗ್ಲೂ ಭಯ ಬೀಳ್ತಾ ಇರ್ತಾನೆ, ರಾಜ ಮುಂದೆ ಇರ್ತಾನೆ, ಇವನು ಮಣಿಕಂಡ್ರೆ ಭಯ, ರಾಜನ್ ಪ್ಲೀಸ್ ಮಾಡ್ತಾನೆ.
ಸರ್ ಇಲ್ಲ, ಸ್ವಾಮಿಗೆ ಅಷ್ಟು ಪಾತ್ರಗಳು, ಅಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅಷ್ಟು ಇಂಟಿಗ್ರಿಟಿ ಇದೆ ಅವನಿಗೆ. ಸೊ ಇದು ಮಾತ್ರ ಅಲ್ಲ, ಇನ್ ಫ್ಯೂಚರ್ ಅಲ್ಲಿ ಅವನು ಬ್ರಿಟಿಷ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲೂ ಹೋಗಿ ಕಲ್ಲು ಹೊಡಿತಾನೆ, ಕ್ಯಾಪ್ ಸುಟ್ಟಾಕ್ಬಿಡ್ತಾನೆ. ಸೊ ಅವನಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ಸ್ ಗಳು ಇದೆ. ಅಲ್ಲೇನೆ ನಾವು ಆ ಭಯ ಇದ್ರೂ ಆ ಧೈರ್ಯ ಬಂತು ಅನ್ನೋದು ತೋರಿಸ್ಬೇಕು. ಸೊ ಒಂದು ಹುಡುಗನಿಗೆ, ಒಬ್ಬ ಆಕ್ಟರ್ಗೆ, ಒಬ್ಬ ಚೈಲ್ಡ್ಗೆ ಎರಡೂ ಇಟ್ಕೊಳ್ಳಿ. ನನ್ನ ವಯಸ್ಸಲ್ಲಿ ಕಮ್ಮಿ ಇದ್ರು ನನ್ನ ಅಷ್ಟು ವಯಸ್ಸಲ್ಲಿ ಗೊತ್ತಿದ್ದಂತ ಒಬ್ಬ ಆಕ್ಟರ್ಗೆ ಈ ಕ್ಲಾರಿಟಿ ಸಿಕ್ಬಿಡ್ತು ಅಂದ್ರೆ ಅದನ್ನ ನಾನು ಎಮೋಟ್ ಮಾಡೋದು ಈಸಿ ಆಗುತ್ತೆ. ಬರೀ ಇಲ್ಲ ನಾನು ಹೇಳಿದಷ್ಟು ಮಾಡು, ಓಕೆ ಅದು ಮಾಡ್ಬೋದು ಅನ್ನೋದಕ್ಕೂ ಕೂತ್ಕೊಂಡು ಯಾಕೆ ಆ ಪಾತ್ರ ಹಂಗೆ ಮಾಡ್ತಾನೆ ಅಂತ ಹೇಳೋದಕ್ಕೆ. ಸೊ ಅವಾಗ ನೀವು ಎಷ್ಟು ಜನ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅನ್ನೋ ಕಾಂಪ್ಲಿಮೆಂಟ್ ಶಂಕರ್ ನಾಗ್ ಸರ್ಗೆ ಅಷ್ಟೇ ಕಂಪ್ಲೀಟ್ ಅವ್ರಿಗೆ ಹೋಗಿ ಸೇರ್ಬೇಕು.